ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇದು ಸಂಡೇ ಬ್ಲಾಗ್. ನಾವಿವತ್ತು ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಹೋಗ್ತಾ ಇದ್ದೇವೆ. ಹಾಗೆ ಏನೆಲ್ಲ ಆಗ್ತದೆ ಅಂತ ಇವತ್ತಿನ ದಿನ ನಿಮಗೆ ನಾನು ಶೇರ್ ಮಾಡ್ತೇನೆ. ವಿಡಿಯೋ ಫುಲ್ ನೋಡಿ. ಕಾರ್ ಪಾರ್ಕ್ ಮಾಡಿ ಆದ್ಮೇಲೆ ನಾವು ದೇವಸ್ಥಾನಕ್ಕೆ ಹೊರಟೆವು. ಲಕ್ಷ ದೀಪೋತ್ಸವ ಆಗಿರುವ ಕಾರಣ ಉಂಟಲ್ವಾ, ದೇವಸ್ಥಾನದ ಒಳಗೆ ವೆಹಿಕಲ್ ಪಾರ್ಕ್ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ. ನಮ್ಮ ಪಯಣ ನಾವು ಶುರು ಮಾಡಿದ್ದೆವು. ನಾವು ಫ್ಯಾಮಿಲಿ ಒಟ್ಟಿಗೆ ಹೋದದ್ದು. ಮತ್ತೆ ಉಂಟಲ್ಲ, ನಾವು ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ತುಂಬಾ ತರಹದ್ದು ಸ್ಟಾಲ್ಗಳೆಲ್ಲ ನೋಡ್ಲಿಕ್ಕೆ ಸಿಗ್ತದೆ. ತುಂಬಾ ಜನ ಸೇರಿದ್ದಾರೆ, ಜನವೋ ಜನ. ಕೆಲವೊಂದು ಸ್ಟಾಲ್ಗಳನ್ನು ಓಪನ್ ಮಾಡಲಿಕ್ಕೆ ಇಲ್ಲಿ ತಯಾರಿ ಕೂಡ ನಡೀತಾ ಇತ್ತು. ಮತ್ತೆಂತ ಹೇಳಿದ್ರೆ, ಈಗ ಸಂತೆಗೆ ನಾವು ಹೋದ್ರೆ ನಮಗೆ ಸಿಗದ ವಸ್ತು ಎಲ್ಲ ನಮಗೆ ಅಲ್ಲೇ ಸಿಗ್ತದೆ. ತುಂಬಾ ಸುಲಭ ಸಾಗ್ತದೆ ಅಲ್ವಾ ತಗೊಳ್ಳಿಕ್ಕೆ. ನಾವು ದರ್ಶನ ಎಲ್ಲ ಮುಗಿಸಿ ಬಂದದ್ದು. ದೇವಸ್ಥಾನದ ಒಳಗೆ ನಾನು ವಿಡಿಯೋ ಮಾಡಲಿಲ್ಲ, ಆಯ್ತಾ. ಒಳ್ಳೆ ಲೈಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಈ ಲೈಟಿಂಗ್ಸ್ ಅನ್ನು ಉಂಟಲ್ಲ, ನೈಟ್ ಟೈಮಲ್ಲಿ ನೋಡಿದಾಗ ಸಹ ಭಾರಿ ಚಂದ ಕಾಣ್ತಾ ಇತ್ತು. ನೈಟ್ ಟೈಮಲ್ಲಿ ಈ ಲೈಟಿಂಗ್ಸ್ ಎಲ್ಲ ಹೇಗೆ ಕಾಣ್ತಾ ಇತ್ತು ಅಂತ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ, ಕ್ಲಿಪ್ಸ್ ಎಲ್ಲ ನೋಡಿ. ದೇವರಿಗೆ ಕೈ ಮುಗ್ದು ದರ್ಶನ ಎಲ್ಲ ಮುಗಿಸಿ ಬಂದದ್ದು. ಸಂಜೆ ಆಗ್ಲಿಕ್ಕೆ ತುಂಬಾ ಟೈಮ್ ಇತ್ತಾಯ್ತಾ, ಹಾಗೆ ಸಂತೆ ಎಲ್ಲ ನೋಡಿ ಬರುವ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ನಾವು. ಭಾರಿ ಚಂದವಾಗಿ ಕಾಣ್ತಾ ಉಂಟಲ್ವಾ. ಮತ್ತೆಂತ ಗೊತ್ತುಂಟಾ, ಯಾರೆಲ್ಲ ಲಕ್ಷ ದೀಪೋತ್ಸವಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ದೀರಿ ಅಂತ ನನಗೆ ಕಾಮೆಂಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಸ್ಟಾಲ್ಗಳಿತ್ತು. ನಮಗೆ ಉಂಟಲ್ಲ, ಇದನ್ನು ನೋಡಿ ನೋಡಿ ಬಚ್ಚಿ ಹೋಯ್ತು. ಅಂದ್ರೆ ಎಷ್ಟು ಹೋಗಿದ್ರು ಸಹ ಇದು ಮುಗಿಯೋದು ಕಾಣೋದಿಲ್ಲ. ಸಂತೆ ನೋಡ್ಲಿಕ್ಕೆ ಬಂದು ಸೀದಾ ಹೋಗುವ ಸೀನ್ ಇಲ್ಲ. ಎಂತೆಲ್ಲ ಬೇಕೋ ಆದಷ್ಟು ತಕೊಂಡು ಹೋಗುದು. ಸತ್ಯ ಆಯ್ತಾ, ಈ ಸಂತೆ ಎಲ್ಲ ನೋಡ್ಲಿಕ್ಕೆ ಉಂಟಲ್ಲ, ಒಂದು ದಿನ ಅಂತೂ ಬೇಕೇ ಬೇಕು. ಎಂತಕ್ಕೆ ಗೊತ್ತುಂಟಾ, ಇದು ಎಷ್ಟು ನೋಡಿದ್ರೆ ಸಹ ಮುಗಿಯೋದಿಲ್ಲ, ಅಷ್ಟುಂಟು. ಹಾಗೆ ಇಲ್ಲಿಗೆ ಬಂದ್ರೆ ಉಂಟಲ್ಲ, ನಮಗೆ ಯಾವುದು ಸಹ ಇಲ್ಲ ಅಂತ ಇಲ್ಲ, ಎಲ್ಲ ಸಹ ಉಂಟು. ಮತ್ತೆ ನಾವೀಗ ಶಾಪಲ್ಲಿ ಒಂದು ವಸ್ತುವನ್ನು ತುಂಬಾ ಸಲ ಹುಡುಕಿರ್ತೇವೆ, ಅಲ್ಲಿ ಸಿಗುದಿಲ್ಲ. ಅದೇ ಈ ಸಂತೆಗೆ ಬಂದಾಗ ಉಂಟಲ್ಲ, ನಮಗೆ ನಾವೆಂತ ಬೇಕು ಅಂತ ಇರ್ತದೆ ಅದಲ್ಲಿರ್ತದೆ. ಇಲ್ಲಿ ನೋಡಿ, ಒಂದು ಸೈಡ್ ಫುಲ್ ಉಂಟಲ್ಲ ಬೆಡ್ಶೀಟ್ ಇದ್ದೇ ರಾಶಿ ಇರುದು. ನಾವು ಕೂಡ ಕೆಲವೊಂದು ಪರ್ಚೇಸ್ ಮಾಡಿದ್ದೇವೆ. ಅಂದ್ರೆ ಈ ಗಮ್ಮತ್ತೆಲ್ಲ ಇರುವಾಗ ಜನ ಬರ್ತಾರಲ್ಲ, ಬೇಕಾಗ್ತದೆ ಅಂತ. ಇದು ನೋಡಿ ಎಷ್ಟು ಚಂದ ಮಾಡಿದ್ದಾರೆ ಅಂತ. ಇದ್ರದ್ದು ನೈಟ್ ಕ್ಲಿಪ್ಸ್ ಕೂಡ ಹಾಕ್ತೇನೆ, ವಿಡಿಯೋ ಫುಲ್ ನೋಡಿ ಆಯ್ತಾ. ಮತ್ತೆ ಇಲ್ಲಿ ದೇವರ ರಥಗಳನ್ನು ಇಟ್ಟಿದ್ದಾರೆ. ಈಚೆ ಸೈಡ್ ಅಲ್ಲಿ ಕೊಲಂಬಸ್, ಬ್ರೇಕ್ ಡ್ಯಾನ್ಸ್ ಮತ್ತೆ ಜಾಯಿಂಟ್ ವೀಲ್, ಈ ತರದೆಲ್ಲ ಒಂದು ಮೇಳವೇ ಮಾಡಿದ್ದಾರೆ, ಅಷ್ಟುಂಟು ಇಲ್ಲಿ. ಮತ್ತೆ ಇದೆಲ್ಲ ಎಂಜಾಯ್ ಮಾಡ್ಲಿಕ್ಕೆ ಉಂಟಲ್ವಾ, ನೈಟ್ ಟೈಮಲ್ಲೇ ನಮಗೆ ಒಳ್ಳೇದಾಗುದು. ನಮಗೆ ಮತ್ತೆ ರಾತ್ರಿ ತುಂಬಾ ಹೊತ್ತು ನಿಲ್ಲಿಕ್ಕೆ ಸಹ ಆಗ್ಲಿಲ್ಲ, ಯಾಕಂದ್ರೆ ಹೋಗ್ಬೇಕಲ್ವಾ. ಹಾಗೆ ಇಂಥದೆಲ್ಲ ನಾವು ಇಲ್ಲಿಗೆ ಬಂದ್ರೆ ಮಾತ್ರ ನೋಡ್ಲಿಕ್ಕೆ ಸಿಗುದು. ಸಂಜೆ ಕೂಡ ಆಗಿ ಆಯ್ತು, ಹಾಗೆ ಕತ್ತಲು ಕೂಡ ಆಗ್ತಾ ಬಂತು. ಲೈಟಿಂಗ್ಸ್ ಎಲ್ಲ ಆನ್ ಮಾಡ್ತಾ ಇದ್ದಾರೆ. ಈಗ ನೋಡ್ಲಿಕ್ಕೆ ಇರುದು ಇದ್ರ ಚಂದ, ಎಷ್ಟು ಚಂದ ಕಾಣ್ತಾ ಉಂಟಲ್ವಾ. ದೇವಸ್ಥಾನ ಹತ್ತಿರ ಇರುವವರಿಗೆಲ್ಲ ತುಂಬಾ ಒಳ್ಳೇದು. ಇನ್ನು ಸಹ ಪೂರ್ತಿಯಾಗಿ ಕತ್ತಲೆ ಆಗ್ಲಿಲ್ಲ. ಮತ್ತೆ ನಮಗೆ ಹೋಗ್ಲಿಕ್ಕೆ ಲೇಟ್ ಆಗ್ತದೆ ಅಂತ ನಾವು ಈಗವೇ ವಿಡಿಯೋ ಮಾಡಿದ್ದು. ಸ್ವಲ್ಪ ಹೊತ್ತು ಇರುದು, ಇನ್ನು ಎಷ್ಟಾಗ್ತದೆ ಅಷ್ಟು ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ನೈಟ್ ಟೈಮಲ್ಲಿ ಇದನ್ನೆಲ್ಲ ನೋಡುದೇ ಒಂದು ಚಂದ. ನನಗೆ ಇನ್ನೂ ಸಹ ಸ್ವಲ್ಪ ಹೊತ್ತು ಇರುವ ಅಂತ ಆಗ್ತಾ ಇತ್ತು. ಬೇರೆ ಆಪ್ಷನ್ ಇಲ್ಲ, ಇನ್ನು ಸ್ವಲ್ಪ ಹೊತ್ತು ಇದ್ದು ಹೊರಡುದು, ಮತ್ತೆಂತ ಮಾಡುದು. ನೀವು ಕೂಡ ಧರ್ಮಸ್ಥಳ ಲಕ್ಷ ದೀಪೋತ್ಸವಕ್ಕೆ ಹೋಗಿ. ಹಾಗೆ ಆ ದೇವರು ಎಲ್ಲರಿಗೂ ಸಹ ಒಳ್ಳೇದು ಮಾಡ್ಲಿ, ಹಾಗೆ ಎಲ್ಲರ ಕಷ್ಟ ಕೂಡ ದೂರ ಮಾಡ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ.
ಮತ್ತು ಇಷ್ಟ ಆಗಿದ್ರೆ ಉಂಟಲ್ವಾ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು. ಓಕೆ, ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಸಿಗ್ತೇನೆ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಬಾಯ್.